ನಮಸ್ಕಾರ. ಮೊದಲೇ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ಇದು ನಿಮ್ಮ ಸಾಮಾನ್ಯ ರಾಶಿ ಭವಿಷ್ಯ ಅಲ್ಲ. ಬದಲಿಗೆ 2026 ಅನ್ನೋ ಒಂದು ನಿರ್ಣಾಯಕ ವರ್ಷವನ್ನು ಎದುರಿಸ್ತಿರುವ ಕುಂಭರಾಶಿಯ ವ್ಯಕ್ತಿಗಳಿಗಾಗಿರುವ ಒಂದು ಸ್ಟ್ರಾಟಜಿಕ್ ಬ್ರೀಫಿಂಗ್. ಹೌದು, ಪ್ರತಿ ವರ್ಷ ಕ್ಯಾಲೆಂಡರ್ ಬದಲಾಗತ್ತೆ, ಆದ್ರೆ ದಶಕದಲ್ಲೇ ಒಂದೆರಡು ವರ್ಷಗಳು ಮಾತ್ರ ಒಂದು ಯುಗದ ಅಂತ್ಯವನ್ನು, ಇನ್ನೊಂದರ ಆರಂಭವನ್ನು ಸೂಚಿಸ್ತವೆ. 2026 ನಿಮ್ಗಾಗಿ ಅಂಥದ್ದೇ ಒಂದು ವರ್ಷ. ಈ ಮಾತಿದ್ಯಲ್ಲ, ಇದು ಬರೀ ಒಂದು ಒಳ್ಳೆ ಮಾತು ಅಂತ ಅಂದ್ಕೋಬೇಡಿ. ಇದು 2026ಕ್ಕೆ ನಿಮ್ಮ ಜೀವನದ ಕಟು ಸತ್ಯ. ಯಾಕಂದ್ರೆ ನೀವು ಶನಿಯ ಸಾಡಿಸಾತಿಯ ಅತ್ಯಂತ ಪ್ರಮುಖವಾದ ಅಂದ್ರೆ 3ನೇ ಮತ್ತು ಕೊನೆಯ ಹಂತಕ್ಕೆ ಕಾಲಿಡ್ತಾ ಇದ್ದೀರಿ. ಇದುವರೆಗೂ ಕಳ್ಕೊಂಡಿದ್ದನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಪಡೆಯೋ ಸಮಯ ಇದು. ಹಾಗಾದ್ರೆ ಬನ್ನಿ, ಭಾವನೆಗಳನ್ನ ಸ್ವಲ್ಪ ಬದಿಗಿಟ್ಟು ತರ್ಕ ಮತ್ತು ಲೆಕ್ಕಾಚಾರದ ಜೊತೆ ಶುರು ಮಾಡೋಣ. ಸರಿ, ಈಗ ನೇರವಾಗಿ ಭವಿಷ್ಯಕ್ಕೆ ಜಿಗಿಯೋಕ್ಕಿಂತ ಮುಂಚೆ ಈ ಇಡೀ ಆಟದ ಹಿಂದಿರೋ ಅಸಲಿ ಆಟಗಾರರು ಯಾರು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ 2026ರ ಕಥೆಯನ್ನ ಬರೆಯೋದು ಇದೇ ಗ್ರಹಗಳು. ಮೊದಲನೇದಾಗಿ, ನಿಮ್ಮದೇ ಅಧಿಪತಿ ಅಂದ್ರೆ ಶನಿ. ಆತ ತನ್ನ ಸಾಡೆಸಾತಿಯ ಕೊನೆಯ ಚಾಪ್ಟರ್ ಮುಗಿಸ್ತಾ ಇದ್ದಾನೆ. ಅವನ ಫೋಕಸ್ ಈಗ ನಿಮ್ಮ ಹಣ ಮತ್ತು ನಿಮ್ಮ ಮಾತಿನ ಮೇಲಿರುತ್ತೆ. ಅಂದ್ರೆ ದುಡ್ಡಿನ ಹರಿವು ಜೋರಾಗಿರುತ್ತೆ, ಆದ್ರೆ ಅದನ್ನ ನಿಭಾಯಿಸೋ ಶಿಸ್ತು ನಿಮ್ಮಲ್ಲಿಲ್ಲ ಅಂದ್ರೆ ಕೈಗ್ ಬಂದ ತುತ್ತು ಬಾಯಿಗ್ ಬರಲ್ಲ, ಮರಳಿನ ಹಾಗೆ ಜಾರಿ ಹೋಗುತ್ತೆ. ಇದೇ ನೋಡಿ 2026ರ ಬಿಗ್ಗೆಸ್ಟ್ ಗೇಮ್ ಚೇಂಜರ್. ಗುರು ತನ್ನ ಅತ್ಯಂತ ಶಕ್ತಿಶಾಲಿ ಸ್ಥಾನಕ್ಕೆ ಅಂದ್ರೆ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಇದರಿಂದ ನಿಮ್ಮ ಶತ್ರುಗಳೆಲ್ಲ ಧೂಳಿಪಟ ಆಗ್ತಾರೆ, ಕೋರ್ಟ್ ಕೇಸುಗಳಲ್ಲಿ ಗೆಲುವು ಸಿಗುತ್ತೆ. ಆದ್ರೆ ಒಂದು ಎಚ್ಚರಿಕೆ, 6ನೇ ಮನೆ ರೋಗದ ಮನೆ ಕೂಡ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳನ್ನ ಸ್ವಲ್ಪನೂ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ. ಆಮೇಲೆ ಬರುತ್ತೆ ನೋಡಿ ಚತುರ್ಗ್ರಹಿ ಯೋಗ. ಇದು ಎಷ್ಟು ಅಪರೂಪ ಅಂದ್ರೆ ಇದೊಂದು ರೀತಿ ಕಾಸ್ಮಿಕ್ ಜಾಕ್ಪಾಟ್ ಇದ್ದ ಹಾಗೆ. ನಿಮ್ಮ ಲಾಭದ ಮನೆಯಲ್ಲಿ 4 ಗ್ರಹಗಳು ಒಟ್ಟಿಗೆ ಸೇರೋದ್ರಿಂದ ಸರ್ಕಾರಿ ವ್ಯವಸ್ಥೆಗಳಿಂದ, ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ನಿಂದ ಅನಿರೀಕ್ಷಿತ ಲಾಭಗಳು ಹರಿದು ಬರ್ಲಿವೆ. ಇದು ನಿಮ್ಮ ಆರ್ಥಿಕ ಜೀವನಕ್ಕೆ ಒಂದು ದೊಡ್ಡ ತಿರುವು ಕೊಡುವುದು. ಓಕೆ, ಈ ಗ್ರಹಗಳೆಲ್ಲ ಸೇರ್ಕೊಂಡು ನಮ್ಮ ಜೀವನದ ಬೇರೆ ಬೇರೆ ಭಾಗಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಅವಕಾಶಗಳೇನು, ಎಚ್ಚರಿಕೆಗಳೇನು, ಎಲ್ಲವನ್ನೂ ಡೀಟೇಲ್ ಆಗಿ ನೋಡೋಣ. ಕೆರಿಯರ್ ವಿಷಯಕ್ಕೆ ಬಂದ್ರೆ ವರ್ಷದ ಶುರು ಸ್ವಲ್ಪ ಡಲ್ ಇರುತ್ತೆ. ಬಾಸ್ ಕಡೆಯಿಂದ ಪ್ರೆಷರ್, ಕೆಲ್ಸದಲ್ಲಿ ಒಂಥರ ನಿಂತ ನೀರಾದ ಹಾಗೆ ಅನುಭವ ಆಗ್ಬಹುದು. ಆದ್ರೆ ಗಾಬರಿ ಬೇಡ, ಏಪ್ರಿಲ್ ನಂತರ ಕಥೆ ಪೂರ್ತಿ ಚೇಂಜ್. ಪ್ರಮೋಷನ್, ಸ್ಯಾಲರಿ ಹೈಕ್ ಎಲ್ಲವೂ ಸಾಧ್ಯ. ಆದ್ರೆ ಇಲ್ಲೊಂದು ಗೋಲ್ಡನ್ ರೂಲ್ ಇದೆ. ಈ ವರ್ಷ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಡೆ ತಲೆ ಹಾಕೋಕ್ ಹೋಗ್ಬೇಡಿ. ಅಕ್ಷರಶಃ ಬೇಡ. ಒಂಟಿಯಾಗಿ ಕೆಲ್ಸ ಮಾಡೋದ್ರಲ್ಲೇ ನಿಮ್ ಗೆಲುವು ಅಡಗಿದೆ. ಹಣಕಾಸಿನ ವಿಚಾರದಲ್ಲಿ 2026 ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ. ಶುರುವಲ್ಲಿ ಜೋರಾಗಿ ಕೆಳಗೆ ಹೋಗಿ ಆಮೇಲೆ ಸಡನ್ ಆಗಿ ಮೇಲಕ್ಕೆ ಹೋಗುತ್ತೆ. ಕೊನೆಗೆ ಒಂದು ಹ್ಯಾಪಿ ಎಂಡಿಂಗ್ ಅಂತೂ ಗ್ಯಾರಂಟಿ. ಇದನ್ನ 2 ಭಾಗವಾಗಿ ನೋಡ್ಬೇಕು. ವರ್ಷದ ಆರಂಭದಲ್ಲಿ ಖರ್ಚುಗಳು ಜಾಸ್ತಿ, ಯಾಕೋ ದುಡ್ಡು ಕೈಲಿ ನಿಲ್ತಾನೇ ಇಲ್ಲ ಅನ್ಸ್ಬೋದು. ಆದ್ರೆ ಜೂನ್ ನಂತರ ಆಟ ಶುರು. ಎಲ್ಲೆಲ್ಲಿಂದಲೂ ದುಡ್ಡು ಬರುತ್ತೆ, ಸಿಕ್ಕಿ ಹಾಕಿಕೊಂಡಿದ್ದ ಹಣ ವಾಪಸ್ ಬರುತ್ತೆ. ಆದ್ರೆ ನೆನ್ಪಿಡಿ, ಶನಿ ನಿಮ್ಮ ಖರ್ಚಿನ ಲೆಕ್ಕ ಇಡೋಕೆ ಒಬ್ಬ ಅಕೌಂಟೆಂಟ್ ಥರ ಕೂತಿರ್ತಾನೆ. ಹಾಗಾಗಿ ಜೂಜು, ಶೇರ್ ಮಾರ್ಕೆಟ್ ಸ್ಪೆಕ್ಯುಲೇಷನ್ನಿಂದ 100ಕ್ಕೆ 100% ದೂರ ಇರಿ. ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಅಲ್ಲ, ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ವಿಶೇಷವಾಗಿ ಜನವರಿಯಿಂದ ಮಾರ್ಚ್ ನಡುವೆ ಪ್ರೀತಿಯಲ್ಲಿ ಮೋಸ ಹೋಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇವೆ. ದಂಪತಿಗಳ ನಡುವೆ ಸಣ್ಣ ವಿಷಯ ದೊಡ್ಡದಾಗ್ಬೋದು. ಇದಕ್ಕೆ ಒಂದು ಸಿಂಪಲ್ ಪರಿಹಾರ ಇದೆ: ಸೈಲೆನ್ಸ್ ಪಾಲಿಸಿ. ನಿಮ್ಮ ಪಾರ್ಟ್ನರ್ ಕೋಪದಲ್ಲಿದ್ದಾಗ ನೀವು ಮೌನವಾಗಿರಿ, ನೀವು ಕೋಪದಲ್ಲಿದ್ದಾಗ ಅವರು ಮೌನವಾಗಿರ್ಲಿ. ಚಿಂತೆ ಬೇಡ, ವರ್ಷದ ಕೊನೆಗೆ ಎಲ್ಲವೂ ಸರಿ ಹೋಗುತ್ತೆ. ಈಗ ಕುಂಭರಾಶಿಯ ಗೃಹಿಣಿಯರಿಗಾಗಿ ಒಂದು ವಿಶೇಷವಾದ ಮಾತು. ಈ ವರ್ಷ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಮಾತಿನಿಂದಲೇ ಎಲ್ಲರನ್ನೂ ಗೆಲ್ಲುತ್ತೀರಿ. ಆದ್ರೆ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ. ಕುಟುಂಬದಲ್ಲಿ ದೊಡ್ಡ ಜಗಳವಾದಾಗ ಅದನ್ನ ಸರಿಪಡಿಸೋ ಶಾಂತಿದೂತರ ಪಾತ್ರ ನಿಮ್ಮದಾಗಿರುತ್ತೆ. ಜೊತೆಗೆ ಮನೆಯ ಗುಟ್ಟನ್ನ ಹೊರಗೆ ಬಿಟ್ಟುಕೊಡ್ಬೇಡಿ, ಯಾಕಂದ್ರೆ ಗುಪ್ತ ಶತ್ರುಗಳೋ ಕಾಯ್ತಾ ಇರ್ತಾರೆ. ಆರೋಗ್ಯದ ವಿಚಾರದಲ್ಲೇ ಮಾತ್ರ ನೋ ಕಾಂಪ್ರಮೈಸ್. ಯಾಕಂದ್ರೆ ಸಾಡೆಸಾತಿಯ ಕೊನೆಯ ಹಂತ ಆರೋಗ್ಯದ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ. ಜೂನ್ ನಂತರ ಹೊಟ್ಟೆ ಸಮಸ್ಯೆಗಳು ಶುರುವಾಗಬಹುದು. ದಯವಿಟ್ಟು ಹೊರಗಿನ ಊಟವನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ. ಜೊತೆಗೆ ಬೆಂಕಿ, ಕರೆಂಟ್ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಮಾನಸಿಕವಾಗಿ ಸ್ವಲ್ಪ ಡಲ್ ಅನ್ಸ್ಬಹುದು. ಹಾಗಾಗಿ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆಯೂ ಗಮನವಿರಲಿ. ಸರಿ, ಇಷ್ಟೆಲ್ಲ ಆಯ್ತು. ಈಗ ಈ ಇಡೀ ವರ್ಷದ ಒಂದು ಬ್ಲೂ ಪ್ರಿಂಟ್ ನೋಡೋಣ. ವರ್ಷವನ್ನ 4 ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ಭಾಗದಲ್ಲೂ ನಮ್ಮ ಸ್ಟ್ರಾಟಜಿ ಹೇಗಿರ್ಬೇಕು ಅಂತ ನೋಡೋಣ.
ನೋಡಿ, ಇದೇ ನಮ್ಮ ವರ್ಷದ ಗೇಮ್ ಪ್ಲಾನ್. ಮೊದಲ 3 ತಿಂಗಳು ಅಂದ್ರೆ ಜಾನ್ವರಿಯಿಂದ ಮಾರ್ಚ್ ತಾಳ್ಮೆಯ ಆಟ, ಏನೇ ಆದ್ರೂ ಸುಮ್ನಿರ್ಬೇಕು. ಆಮೇಲೆ ಏಪ್ರಿಲಿಂದ ಜೂನ್ ಹಾರ್ಡ್ ವರ್ಕ್ ಮಾಡೋ ಸಮಯ. ಜುಲೈಯಿಂದ ಸೆಪ್ಟೆಂಬರ್ ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಆರೋಗ್ಯ ಮತ್ತು ಹಣದ ವಿಚಾರದಲ್ಲಿ. ಮತ್ತು ಕೊನೆಯ 3 ತಿಂಗಳು ಅಕ್ಟೋಬರಿಂದ ಡಿಸೆಂಬರ್ ದುಡ್ಡು ಮಾಡೋದು ಮತ್ತು ಮುಂದಿನ ಪ್ಲಾನ್ಗಳನ್ನ ಸೀಕ್ರೆಟ್ ಆಗಿ ಮಾಡೋದು. ಈ ಮ್ಯಾಪ್ ನಿಮ್ ತಲೆಯಲ್ಲಿದ್ರೆ ವರ್ಷ ಪೂರ್ತಿ ನೀವು ಸೇಫ್. ನೋಡಿ, ಗ್ರಹಗಳು ಹೀಗಿವೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ನಾವು ಏನ್ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಇದು ಹಣೆಬರಹದ ಬಗ್ಗೆ ಅಲ್ಲ, ನಮ್ಮ ಕಾರ್ಯತಂತ್ರದ ಬಗ್ಗೆ. ಸವಾಲುಗಳನ್ನ ಅವಕಾಶಗಳಾಗಿ ಬದಲಾಯಿಸೋಕೆ ಕೆಲವು ಕಂಡೀಷನ್ಗಳು ಮತ್ತು ಪರಿಹಾರಗಳು ಇಲ್ಲಿವೆ. ಈ ವರ್ಷ ಶನಿಯ ಆಶೀರ್ವಾದ ಬೇಕು ಅಂದ್ರೆ ಆತ 3 ಕಂಡೀಷನ್ ಹಾಕಿದಾನೆ. ಇದರಲ್ಲಿ ಒಂದು ಚೂರು ಡಿಸ್ಕೌಂಟ್ ಇಲ್ಲ. ಮೊದಲನೇದು, ಸೋಮಾರಿತನ ಬಿಡಬೇಕು. ಎರಡನೇದು, ನಿಮ್ಮ ಪ್ಲಾನ್ಗಳನ್ನ ಯಾರಿಗೂ ಹೇಳ್ಬಾರ್ದು. ಮೂರನೇದು, ಪ್ರಾಮಾಣಿಕವಾದಿ ದುಡಿಬೇಕು. ಶಾರ್ಟ್ಕಟ್ ದಾರಿ ಬೇಡವೇ ಬೇಡ. ಈ 3ನ್ನ ಪಾಲಿಸಿದ್ರೆ ಶನಿ ನಿಮ್ಮ ಬೆನ್ನಿಗೆ ನಿಲ್ತಾನೆ. ಸರಿ, ಈ ಕಂಡೀಷನ್ ಪಾಲಿಸೋದ್ರ ಜೊತೆಗೆ ಇಲ್ಲಿ 4 ಸಿಂಪಲ್ ಆದ್ರೆ ಪವರ್ಫುಲ್ ಪರಿಹಾರಗಳಿವೆ. ಇವು ನಿಮ್ಮ ಎನರ್ಜಿನ ಪಾಸಿಟಿವ್ ಆಗಿ ಚಾನೆಲ್ ಮಾಡೋಕೆ ಸಹಾಯ ಮಾಡುತ್ತೆ. ಕಪ್ಪು ಛತ್ರಿ ದಾನ, ವಾರಕ್ಕೊಮ್ಮೆ ಮೌನವ್ರತ, ಅಪರಿಚಿತರೊಂದಿಗೆ ಮಾತು ಮತ್ತು ನಿಸ್ವಾರ್ಥ ಸೇವೆ. ಇವು ಚಿಕ್ಕದಾಗಿ ಕಂಡ್ರೂ ಇವುಗಳ ಪರಿಣಾಮ ತುಂಬಾ ದೊಡ್ಡದು. ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ 2026 ನಿಮ್ಮನ್ನ ಹೆದರಿಸೋಕೆ ಬರ್ತಿಲ್ಲ. ಇಲ್ಲ, ಅದು ನಿಮ್ಮನ್ನ ಎಚ್ಚರಿಸೋಕೆ, ನಿಮ್ಮ ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸೋಕೆ ಬರ್ತಿದೆ. ನಿಮ್ಮ ಒಳ್ಳೆತನ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ದೃಢವಾದ ಪಾತ್ರವೇ ನಿಮ್ಮನ್ನ ಗೆಲ್ಲಿಸುತ್ತೆ. ನೆನಪಿಡಿ, ಗ್ರಹಗಳು ತಮ್ಮ ಪಾತ್ರವನ್ನ ಅವು ಖಂಡಿತ ನಿರ್ವಹಿಸುತ್ತವೆ. ಬಿರುಗಾಳಿ ಬರಬಹುದು, ಆದರೆ ನಿಮ್ಮ ಕರ್ಮ ಸರಿಯಾಗಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಸೇವಾ ಭಾವವಿದ್ರೆ, ಅದೇ ಶನಿ ನಿಮ್ಮನ್ನ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಹಾಗಾದ್ರೆ ಹೇಳಿ, ನಿಮ್ಮ ಸ್ಟ್ರಾಟಜಿ ಏನು? ಯೋಚನೆ ಮಾಡಿ.